ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿಮ್ಮದು 2024 ಕಾಲ್ಫಾರ್ಮ್ ಮಾಡಿರೋ KS ಆಗಿಲ್ವಾ? ಚಿಂತೆ ಬೇಡ. ನೀವು ಏನು ಮಾಡ್ಬೋದು ಅಂತಂದರೆ, ಇವಾಗ ನೆಕ್ಸ್ಟು 2026ಅಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ. 250 ಪೋಸ್ಟಿಗೆ ಕಾಲ್ಫಾರ್ಮ್ ಮಾಡ್ತಾರೆ. ಈ KS ಆಗಿರೋದನ್ನ ಮೋಸ್ಟ್ಲಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ಕಂಪ್ಲೀಟ್ ಮಾಡ್ತಾರೆ. ಸೊ 2026ಅಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ. ಸೊ ಅದಕ್ಕೆ ಪ್ರಿಪೇರ್ ಆಗ್ಬೋದು. ಇವಾಗ ಆಲ್ರೆಡಿ ನೀವು ಓದಿರ್ತೀರ, ಪ್ರಿಲಿಮ್ಸಿಗೆಲ್ಲ ಪ್ರಿಪೇರ್ ಆಗಿರ್ತೀರ, ಕೆಲವರು ನೋಟ್ಸು ರೆಡಿ ಮಾಡಿಟ್ಟಿರ್ತೀರ ಮೇನ್ಸ್ಗೆ. ನಿಮಗೆ ಇನ್ನೂ ಟೈಮ್ ಸಿಕ್ಕಂಗಾಗುತ್ತೆ. ಇವಾಗ ಸಡನ್ನಾಗಿ ಕಾಲ್ಫಾರ್ಮ್ ಮಾಡೋದಕ್ಕಿಂತ ಇವಾಗ ನೆಕ್ಸ್ಟ್ 2026ಗೆ ನೀವು ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಸೊ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ಆಪರ್ಚುನಿಟಿ ಸಿಕ್ಕಿದೆ ಅಂದ್ಕೊಳ್ಳಿ. ಸೊ ನಂದು ಆಗಿಲ್ಲ. ನಂದು ಡ್ಯೂ ಟು ಸಮ್ ರೀಸನ್ ನನಗೆ ಕರೆಕ್ಟಾಗಿ ಪ್ರಿಪೇರ್ ಆಗೋದಕ್ಕಾಗಿಲ್ಲ. ಸೊ ಇವತ್ತಿಂದ ನಾನು ವೀಡಿಯೋಸ್ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಟಾರ್ಗೆಟ್ 75 ಡೇಸ್ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಮೋಸ್ಟ್ಲಿ ನಾಳೆ ಮಾಡ್ಬೋದು, ಇಲ್ಲ ಒಂದು 2-3 ಡೇಸ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಆಲ್ಸೋ ಜಾಯಿನ್. ಟಾರ್ಗೆಟ್ 75 ಡೇಸ್ ಅಂತಂದರೆ ಡೈಲಿ ಒಂದೊಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ನ ನಾವು ಕಂಪ್ಲೀಟ್ ಮಾಡಬೇಕು. ನೀವು ಡೈಲಿ 8 ಅವರ್ಸ್ ಆದ್ರೂ ಓದ್ಕೊಳ್ಳಿ, 10 ಅವರ್ಸ್ ಆದರೂ ಓದ್ಕೊಳ್ಳಿ, ಎಷ್ಟಾದ್ರೂ ಓದ್ಕೊಳ್ಳಿ, ಬಟ್ ಆ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿಯೇ ನೀವು ಆ ಡೇನ ಎಂಡ್ ಮಾಡಬೇಕು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗ್ಬೋದು. ಸೊ ನಿಮಗೆ ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಈ ಟಾರ್ಗೆಟ್ನ ಕಂಪ್ಲೀಟ್ ಮಾಡಬೇಕು ಅಂತ. ನಾನು ಇದರಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಸೊ ಅದನ್ನು ನೀವು ಆ ಟಾರ್ಗೆಟ್ನ ಡೈಲಿ ಕಂಪ್ಲೀಟ್ ಮಾಡೋ ಥರ ಮಾಡ್ಕೊಳ್ಳಿ. ನಾನಿವಾಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ. ಯಾಕಂದರೆ KPSC ಕ್ವಶನ್ ಪೇಪರು ಟಫ್ ಆಗ್ತಾಯಿದೆ. ಸೊ ನಮಗೆ ಬೇಸಿಕ್ಕಿಂದ ಕ್ಲೀನಾಗಿ ಗೊತ್ತಿರಬೇಕು. ನಾವು ಆಲ್ರೆಡಿ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗಿರೋರು ಆಲ್ರೆಡಿ ಓದಿರ್ತೀರ. ಆದರೂ ಒಂಥರ ಕ್ಲಿಯರ್ ಕಟ್ಟಾಗಿ ಸ್ಟಾರ್ಟಿಂಗಿಂದ ಓದ್ಬಿಟ್ಟು ಕ್ಲಿಯರಾಗಿ KPSC ಯಾವ ಥರ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋ ಥರ ಇರಬೇಕು. ಆ್ಯಂಡ್ ಡೈಲಿ 2 ಮೇನ್ಸ್ ಕ್ವಶನ್ಸ್ ಬರೆಯೋಣ ಅಂತ ಅಂದ್ಕೊಂಡು. ಆಲ್ಮೋಸ್ಟ್ 900 ಟಾಪಿಕ್ಸ್ ಇದೆ ಮೇನ್ಸಲ್ಲಿ. ಸೊ ಡೈಲಿ 2 ಮಾಡಿದ್ರೂ 60 ಟಾಪಿಕ್ಸ್ ಆಗುತ್ತೆ. ಸೊ 60 ಟಾಪಿಕ್ಸ್ ಮಂತ್ಲಿ 60 ಟಾಪಿಕ್ಸ್ ಕಂಪ್ಲೀಟ್ ಆಗುತ್ತೆ. 60 ಅಂದರೆ 10 ಮಂತ್ಸಿಗೆ ನಿಮಗೆ 600 ಟಾಪಿಕ್ಸ್ ಆಗುತ್ತೆ. ಸೊ 10 ಮಂತ್ಸ್ ಟಾರ್ಗೆಟ್ ಅಂತ ಅಂದ್ಕೊಳ್ಳೋಣ. ಇವಾಗ ಮಾರ್ಚಿಂದ ಸ್ಟಾರ್ಟ್ ಮಾಡಿದ್ರೆ ಮಾರ್ಚಿಂದ ಡಿಸೆಂಬರ್ ಅಷ್ಟೊತ್ತಿಗೆ 600 ಟಾಪಿಕ್ಸ್ ಆದರೆ ಎಷ್ಟೋ ಆಲ್ಮೋಸ್ಟ್ 75% ಕವರ್ ಆದಂಗೆ ಮೇನ್ಸ್ದು. ಸೊ ನಿಮಗೆ ಇವಾಗಿಂದನೇ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಪ್ರಿಲಿಮ್ಸಿಗೆ ನೀವು ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ನಾನು ರೆಫರ್ ಮಾಡ್ತಿರೋದು ಸ್ಪರ್ಧಾ ಅರಿವು ಮ್ಯಾಗಝೀನು. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಫಾಲೋ ಅಪ್ ಮಾಡ್ಬೋದು. ನಾನು ನ್ಯೂಸ್ ಪೇಪರ್ನ ಆನ್ಲೈನಲ್ಲೇ ಓದ್ಬಿಟ್ಟು ಸ್ಪರ್ಧಾ ಅರಿವನ್ನ ಮ್ಯಾಗ್ಝಿನ್ನ ಫಾಲೋ ಅಪ್ ಮಾಡ್ತೀನಿ. ನಾನು ಪ್ರಿಲಿಮ್ಸಲ್ಲಿ ಮಾಡಿರೋ ಮಿಸ್ಟೇಕ್ನ ನೆಕ್ಸ್ಟ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ನ್ಯೂಸ್ ಪೇಪರ್ನ ಬಿಡಲ್ಲ. ನ್ಯೂಸ್ ಪೇಪರ್ನೂ ಓದ್ತೀನಿ, ನೆಕ್ಸ್ಟು ಇದನ್ನು ಫಾಲೋ ಅಪ್ ಮಾಡ್ತೀನಿ, ಕರೆಂಟ್ ಅಫೇರ್ಸು ಮ್ಯಾಗ್ಝಿನ್ನು ಫಾಲೋ ಅಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪ್ರಿಲಿಮ್ಸಲ್ಲೇ ಹೇಗಾದರೂ ಮಾಡಬೇಕು. ಈ ಸಲ ನನ್ನ ಸ್ಕೋರ್ ಆಗಿತ್ತು, ಆದರೂ ಡ್ಯೂ ಟು ಸಮ್ ಪ್ರಾಬ್ಲಮ್ ಕಟ್ ಆಫ್ ಜಾಸ್ತಿ ಆಗಿದೆ. ಸೊ ಅದು ಆಗಿಲ್ಲ ನಂದು. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ. ಸೊ 10 ಮಂತ್ಸ್ ಟೈಮಲ್ಲಿ ನಾವು ಆರಾಮಾಗಿ ಸ್ಟ್ಯಾಟಿಕ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಸ್ಟ್ಯಾಟಿಕ್ಸ್ ಫಸ್ಟ್ 4 ಸಬ್ಜೆಕ್ಟ್ಸು ಯಾವುದು ಅಂದರೆ ಹಿಸ್ಟ್ರಿ, ಪೊಲಿಟಿ ಆ್ಯಂಡ್ ಎಕನಾಮಿಕ್ಸ್ ಆ್ಯಂಡ್ ಜಾಗ್ರಫಿ. ಇದು 4ನ ಪಕ್ಕ ಆಗಿಬಿಟ್ರೆ ಪ್ರಿಲಿಮ್ಸ್ ಕರೆಂಟ್ ಅಫೇರ್ಸ್ ಜೊತೆ ಓದ್ಬಿಟ್ರೆ ಫುಲ್ ಕಂಪ್ಲೀಟ್ ಸಿಲೆಬಸ್ಸೇ ಆದಂಗೆ, ಒಂದು ಆಲ್ಮೋಸ್ಟ್ 70% ಕಂಪ್ಲೀಟ್ ಆದಂಗೆ. ನೆಕ್ಸ್ಟ್ ಎನ್ವಿರಾನ್ಮೆಂಟು ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ. ನಾನು ಈ ವಿಡಿಯೋ ಮಾಡ್ತಿರೋದು ಆಲ್ರೆಡಿ ಪ್ರಿಲಿಮ್ಸ್ ಓದಿದವ್ರಿಗೆ. ಫ್ರೆಷರ್ಸ್ ಬೇಕು ಅಂತಂದರೆ ನಾನು ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಬಿಫೋರು. ಆ ವಿಡಿಯೋಸ್ನ ನೋಡಿಕೊಂಡು ನೀವು ಬುಕ್ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಒಂದು 2 to 3 ರೀಡಿಂಗ್ಸ್ ಆದಮೇಲಿಂದ ನೀವು ಇದನ್ನು ಫಾಲೋ ಮಾಡ್ಬೋದು. ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ ನಾನು ಲಾಸ್ಟ್ ಇಯರಿಂದ ವೀಡಿಯೋಸ್ ಹಾಕೋದಕ್ಕಾಗಿಲ್ಲ. ಬಟ್ ಇವಾಗ ಹಾಕ್ತೀನಿ.
ಡೈಲಿ ಇಲ್ಲಾಂದರೂ ವೀಕ್ಲಿ ಒಂದು ಟೂ ವೀಡಿಯೋಸ್ ಆದ್ರೂ ಹಾಕ್ತೀನಿ. ಆ್ಯಂಡ್ ಟಾರ್ಗೆಟ್ಸ್ನ ಡೈಲಿ ಹಾಕ್ತೀನಿ, ಕಮ್ಯುನಿಟಿ ಲಿಸ್ಟಲ್ಲಿ ಹಾಕ್ತೀನಿ. ಅದನ್ನ ನೀವು ಚೆಕ್ ಮಾಡ್ಕೊಂಡು ನೀವು ಟಾರ್ಗೆಟ್ನ ಕಂಪ್ಲೀಟ್ ಮಾಡ್ಬೋದು. ಲೈವ್ ಸೆಷನ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು.